ಹಲೋ. ದಾವಣಗೆರೆ ವಿಶ್ವವಿದ್ಯಾಲಯದ BA ಅಂತಿಮ ವರ್ಷದ ಪತ್ರಿಕೆ 5.5ರಲ್ಲಿ ಈ ಸಾರ್ವಜನಿಕ ಆಡಳಿತದ ತತ್ವಗಳು ಇದರಲ್ಲಿ ಎರಡನೇ ಅಧ್ಯಾಯವಾದಂಥ ಸಂಘಟನೆಯಲ್ಲಿ 18ನೇ ಸೆಷನ್ನಲ್ಲಿ ಕೋಆರ್ಡಿನೇಷನ್ ಅಂತಿದೆ. ಕೋಆರ್ಡಿನೇಷನ್, ಸಮನ್ವಯತೆ, ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತೆಗೆದುಕೊಳ್ಳೋಣ. ಕೋಆರ್ಡಿನೇಷನ್ ಅಂದ್ರೇನು, ಸಮನ್ವಯತೆ ಅಂದರೆ ಕೋಆರ್ಡಿನೇಷನ್ ಈಸ್ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಪ್ರತಿಯೊಂದು ಆಡಳಿತ ಯಶಸ್ವಿಯಾಗಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಈ ಸಮನ್ವಯತೆ, ಕೋಆರ್ಡಿನೇಷನ್ ಅತ್ಯಂತ ಪ್ರಮುಖವಾಗಿರುವಂಥ ಅಂಶ. ಏಕೆಂದರೆ ಆಡಳಿತದಲ್ಲಿ ಸಮನ್ವಯತೆ ಇಲ್ಲದೆ ಹೋದರೆ ಎಂಥ ಉತ್ಕೃಷ್ಟವಾದಂತಹ ಯೋಜನೆಗಳಿದ್ರೂ ಸಹ ವಿಫಲತೆಯನ್ನು ಕಾಣುವಂತಹ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಇಟ್ ಹ್ಯಾಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕನ್ವರ್ಷನ್ಸ್. ಎರಡೂ ಸಹ ಆ ಉದ್ದೇಶ ಪಾಸಿಟಿವ್ ಮತ್ತು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳನ್ನು ಹೊಂದಿರುವಂತಹ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಮೂನೆ ಹೇಳುವ ಹಾಗೆ ಕೋಆರ್ಡಿನೇಷನ್ ಅಂದರೆ ಇದರ ವ್ಯಾಖ್ಯೆಗೆ ಸಂಬಂಧಪಟ್ಟರೆ ವ್ಯಾಖ್ಯೆಗಳನ್ನು ನೋಡಿದರೆ ಡೆಫಿನಿಷನ್ ಆಫ್ ಕೋಆರ್ಡಿನೇಷನ್ ಸಂಬಂಧ ಮೂನೆ ಹೇಳುವ ಹಾಗೆ ಕೋಆರ್ಡಿನೇಷನ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಆರ್ಗನೈಜೇಷನ್. ಅಂದರೆ ಇದು ಸಂಘಟನೆಯಲ್ಲಿ ಮೊದಲ ತತ್ವ ಅಂದರೆ ಸಮನ್ವಯತೆ ಅಂತಿದೆ. ಅಂಡ್ ಇನ್ಕ್ಲೂಸ್ ವಿತ್ ಇನ್ ಇಟ್ ಸೆಲ್ಫ್ ಆಲ್ ಅದರ್ ಪ್ರಿನ್ಸಿಪಲ್ಸ್. ಈ ಸಮನ್ವಯತೆಯಲ್ಲಿ ಇತರ ಎಲ್ಲ ಅಂಶಗಳು ಅಡಕವಾಗಿವೆ ಅಂತಿದೆ. ವಿಚ್ ಆರ್ ಸಬ್ ಆರ್ಡಿನೇಟ್ ಟು ಇಟ್ ಅಂಡ್ ಥ್ರೂ ವಿಚ್ ಇಟ್ ಆಪರೇಟ್ಸ್. ಇತರ ಎಲ್ಲ ಅಂಶಗಳು ಸಂಘಟನೆಯ ಇತರ ಎಲ್ಲ ಅಂಶಗಳು ಸಮನ್ವಯತೆಯಲ್ಲಿ ಹೊಂದಾಣಿಕೆ ಅಡಿಕೊಂಡಿವೆ ಅಂತಂದೇಳಿ ಮೂನಿ ಅವರು ಹೇಳ್ತಾರೆ. ಅಂದರೆ ಅತಿ ಸಂಘಟನೆಯ ಕೇಂದ್ರ ಬಿಂದುವೆ ಸಮನ್ವಯತೆ ಅಂತಂದೇಳಿ ಮೂನೆ ಅವರು ಹೇಳ್ತಾರೆ. ಚಾರ್ಲ್ಸ್ ವರ್ತ್ ಹೇಳುವ ಹಾಗೆ ಕೋಆರ್ಡಿನೇಷನ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೆವರಲ್ ಪಾರ್ಟ್ಸ್ ಇನ್ ಟು ಆನ್ ಆರ್ಡಿನರಿ ಹೋಲ್ ಟು ಅಚೀವ್ ದ ಪರ್ಪಸ್ ಆಫ್ ದಿ ಅಂಡರ್ಟೇಕಿಂಗ್. ಕೋಆರ್ಡಿನೇಷನ್ ದಿ ಇಂಟಿಗ್ರೇಷನ್ ಆಫ್ ಸೆವರಲ್ ಪಾರ್ಟ್ಸ್, ಅನೇಕ ಅಂಗಗಳನ್ನು, ಅನೇಕ ಭಾಗಗಳನ್ನು ಒಟ್ಟುಗೂಡಿಸುವಂತಹ ಒಂದು ಪ್ರಕ್ರಿಯೆ ಅಂತಂದೇಳಿ. ಅಂಡ್ ಅಚೀವ್ ದ ಪರ್ಪಸ್ ಆಫ್ ದಿ ಅಂಡರ್ಟೇಕಿಂಗ್. ಯಾವ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಾವು ಕಾರ್ಯಮಗ್ನ ಆಗ್ತೀವೋ ಆ ಉದ್ದೇಶ ಈಡೇರಿಕೆಗಾಗಿ ಇತರ ಎಲ್ಲ ಅಂಶಗಳನ್ನು, ಇತರ ಎಲ್ಲ ಭಾಗಗಳನ್ನು ಒಗ್ಗೂಡಿಸುವಂತಹ ಪ್ರಕ್ರಿಯೆ ಅಂತಂದೇಳಿ ಕೊಡ್ತೀವಿ. ಸೊ ಈ ರೀತಿಯಾಗಿ ಇದರ ಸಮನ್ವಯತೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂತಹ ವ್ಯಾಖ್ಯೆಗಳನ್ನು ಬೇರೆ ಬೇರೆ ಆಡಳಿತ ತಜ್ಞರು ವ್ಯಕ್ತಪಡಿಸಿದ್ದಾರೆ. ನೀಡ್ ಫಾರ್ ಯಾಕೆ ಬೇಕು ಕೋಆರ್ಡಿನೇಷನ್? ನೀಡ್ ಫಾರ್ ಕೋಆರ್ಡಿನೇಷನ್, ಸಮನ್ವಯತೆ ಯಾಕೆ ಬೇಕು? ಒಂದನೇದಾಗಿ ಟು ಅವಾಯ್ಡ್ ಕಾನ್ಫ್ಲಿಕ್ಟ್ ಅಂಡ್ ಡೂಪ್ಲಿಕೇಶನ್ ಆಫ್ ವರ್ಕ್. ಕೆಲಸದಲ್ಲಿನ ಈ ದ್ವಂದ್ವತೆಯನ್ನು, ಕಾನ್ಫ್ಲಿಕ್ಟ್ ಅನ್ನು ನಿವಾರಿಸುವುದು ಮತ್ತು ಪುನರಾವರ್ತನೆಯನ್ನು ಹೋಗ್ಲಾಡಿಸಲಿಕ್ಕೆ ಕೋಆರ್ಡಿನೇಷನ್ ಅತ್ಯಂತ ಅಗತ್ಯ. ಕಾನ್ಫ್ಲಿಕ್ಟ್ ಅನ್ನೇ ಅನೇಕ ವಿಭಿನ್ನವಾದಂತಹ ಕಾರ್ಯಗಳನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಈ ವೈರುಧ್ಯವಾದಂತಹ ಮನಸ್ಸುಗಳಿರ್ಬೋದು, ವೈರುಧ್ಯವಾದಂತಹ ಅನೇಕ ಕಾನ್ಫ್ಲಿಕ್ಟ್ಸ್ಗಳು ಉದ್ಭವಿಸ್ಬೋದು, ಕೆಲಸದ ಪುನರಾವರ್ತನೆ ಆಗ್ಬೋದು. ಇವುಗಳನ್ನು ನೀವು ಹೋಗ್ಲಾಡಿಸಲಿಕ್ಕೆ ಕೋಆರ್ಡಿನೇಷನ್ ಅತ್ಯಂತ ಅಗತ್ಯವಾದದ್ದು. ಎರಡನೇದಾಗಿ ಟು curtail the tendency among employees to attach too much significance to their own work and de-emphasize other works. ಎಂಪ್ಲಾಯೀಸ್ಗಳು ತಮ್ಮ ಕೆಲಸದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವಂತಹ ದೃಷ್ಟಿಯಿಂದ ಇದು ಅತ್ಯಂತ ಅಗತ್ಯವಾಗಿರುವಂತಹ ಅಂಶ. ಮೂಲದ ಟು ಪ್ರಿವೆಂಟ್ ಟೆಂಡೆನ್ಸಿ ಆಫ್ ಎಂಪೈರ್ ಬಿಲ್ಡಿಂಗ್. ಟು ಪ್ರಿವೆಂಟ್ ಟೆಂಡೆನ್ಸಿ ಆಫ್ ಎಂಪೈರ್ ಬಿಲ್ಡಿಂಗ್, ಈ ಸಾಮ್ರಾಜ್ಯ ಕಟ್ಟುವಂತಹ ಟೆಂಡೆನ್ಸಿ ಪ್ರಕ್ರಿಯೆಯನ್ನು ನಿಲ್ಲಿಸುವ, ಇದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಕೋಆರ್ಡಿನೇಷನ್ ಅತ್ಯಂತ ಅಗತ್ಯ. ಟು ಮೀಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ಗ್ರೋವಿಂಗ್ ನಂಬರ್ ಆಫ್ ಆರ್ಗನೈಜೇಷನಲ್ ಯೂನಿಟ್. ಈ ಸಂಘಟನೆಯ ಅನೇಕ ಒಂದು ಆರ್ಗನೈಸೇಷನ್ ಯೂನಿಟ್, ಅನೇಕ ಭಾಗಗಳ ಅಗತ್ಯತೆಗಳನ್ನು, ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಕೋಆರ್ಡಿನೇಷನ್ ಅತ್ಯಂತ ಅಗತ್ಯವಾದದ್ದು. ನಂತರ ಈ ಕೋಆರ್ಡಿನೇಷನ್ ಸಮನ್ವಯತೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಕ್ಲಾಸಿಫಿಕೇಶನ್ ಮಾಡಲಾಗ್ತದೆ, ವರ್ಗೀಕರಣವನ್ನು ಮಾಡಲಾಗ್ತದೆ. ಕ್ಲಾಸಿಫಿಕೇಶನ್ ಆಫ್ ಕೋಆರ್ಡಿನೇಷನ್ ಈಸ್ ಕ್ಲಾಸಿಫೈಡ್ ಆಸ್ internal and external coordination. Internal coordination deal with coordinating the individual activities of person working in a organization. ಒಂದು ಸಂಘಟನೆಯಲ್ಲಿ ಕಾರ್ಯಪ್ರವೃತ್ತವಾಗಿರುವಂತಹ ವ್ಯಕ್ತಿಗಳ ನಡುವಿನ
ಆಂತರಿಕವಾದಂತಹ ಒಂದು ಆಂತರಿಕವಾದಂತಹ ಸಮನ್ವಯತೆಯನ್ನು ಸಾಧಿಸೋದನ್ನ ಆಂತರಿಕ ಒಂದು ಸಮನ್ವಯ ಅಂತ ಹೇಳಿಕೆ. ಅಂದ್ರೆ ವಿತಿನ್ ದ ಆರ್ಗನೈಸೇಷನ್, ಒಂದು ಸಂಘಟನೆಯಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳ ನಡುವೆ ಸಮನ್ವಯತೆಯನ್ನ ಸಾಧಿಸುವುದನ್ನ ಆಂತರಿಕ ಸಮನ್ವಯತೆ ಅಂತ ಹೇಳಿಕೇಳ್ತೀವಿ. ಇನ್ ಎಕ್ಸ್ಟರ್ನಲ್ ಕೋಆರ್ಡಿನೇಷನ್ ಡೀಲ್ಸ್ ವಿತ್ ದಿ ಕೋಆರ್ಡಿನೇಟಿಂಗ್ ದ ಆಕ್ಟಿವಿಟೀಸ್ ಆಫ್ ವೇರಿಯಸ್ ಆರ್ಗನೈಸೇಷನ್ ಯೂನಿಟ್. ಅಂದ್ರೆ ಸಂಘಟನೆಯ ಬೇರೆ ಬೇರೆ ಯೂನಿಟ್ಸ್ ಗಳ ನಡುವೆ ಸಮನ್ವಯತೆಯನ್ನು ಸಾಧಿಸುವುದನ್ನ ಎಕ್ಸ್ಟರ್ನಲ್ ಕೋಆರ್ಡಿನೇಷನ್ ಅಂತ ಹೇಳ್ಕೇಳ್ತೀವಿ. ಅಂದ್ರೆ ಒಂದು ಸಂಘಟನೆ ಅನೇಕ ಬೇರೆ ಬೇರೆ ವಿಭಾಗಗಳನ್ನು ಹೊಂದಿರ್ತದೆ, ಬೇರೆ ಬೇರೆ ಘಟಕಗಳನ್ನು ಹೊಂದಿರ್ತದೆ. ಈ ಘಟಕ ವಿಭಾಗಗಳ ನಡುವೆ ಸಮನ್ವಯತೆಯನ್ನು ಸಾಧಿಸೋದನ್ನ ಎಕ್ಸ್ಟರ್ನಲ್ ಕೋಆರ್ಡಿನೇಷನ್ ಅಂತ ಹೇಳಿ ಕರಿತೀವಿ. ಎರಡನೇ ಪ್ರಕಾರದ್ದು ಹಾರಿಜೆಂಟಲ್ ಅಂಡ್ ಪರ್ಪೆಂಡಿಕ್ಯುಲರ್ coordination. Horizontal coordination deals with the coordinates between one section and another, one branch and another, and so on at the same level. ಅಂದ್ರೆ ಒಂದೇ ಹಂತದಲ್ಲಿರುವಂತಹ ಅನೇಕ ಸೆಕ್ಷನ್ಗೂ ಸೆಕ್ಷನ್, ಬ್ರಾಂಚ್ ಇಂದ ಬ್ರಾಂಚ್ಗೆ, ಸೆಕ್ಷನ್ ಇಂದ ಸೆಕ್ಷನ್, ಬ್ರಾಂಚ್ ನಿಂದ ಬ್ರಾಂಚ್ಗೆ ಈ ರೀತಿಯಾಗಿ ಸಮನ್ವಯತೆಯನ್ನು ಸಾಧಿಸೋದನ್ನ ಹಾರಿಜೆಂಟಲ್ ಅಂತ ಹೇಳ್ಕೇಳ್ತೀವಿ ನಾವು. ಅಂದ್ರೆ ಪ್ಯಾರಲಲ್ ಆಗಿ, ಹಾರಿಜೆಂಟಲ್ ಆಗಿ ಅಂದ್ರೆ ಸಮಾನಾಂತರವಾಗಿ ಸಮನ್ವಯತೆಯನ್ನು ಸಾಧಿಸುವುದು. ಒಂದು ಸೆಕ್ಷನ್ ಇಂದ ಮತ್ತೊಂದು ಸೆಕ್ಷನ್, ಅದೇ ರೀತಿಯಾದಂತಹ ಸೆಕ್ಷನ್, ಒಂದು ಬ್ರಾಂಚ್ ನಿಂದ ಮತ್ತೊಂದು ಬ್ರಾಂಚ್, ಏಕ ರೀತಿಯಾದಂತಹ ಒಂದು ಸ್ಟೇಟಸ್ ಅನ್ನು ಹೊಂದಿರುವಂತಹ ಸೆಕ್ಷನ್ ಮತ್ತು ಬ್ರಾಂಚ್ ಗಳ ನಡುವೆ ಹೊಂದಾಣಿಕೆಯನ್ನು ಸಾಧಿಸೋಣ ಹಾರಿಜೆಂಟಲ್, ಸಮಾನಾಂತರವಾದಂತಹ ಹೊಂದಾಣಿಕೆ ಅಂತ. ಮತ್ತೊಂದು ಪರ್ಪೆಂಡಿಕ್ಯುಲರ್ ಕೋಆರ್ಡಿನೇಷನ್, ಲಂಬಾಕೃತಿಯ ಸಂಘಟನೆ ಅಂತ ಹೇಳಿ ಕರಿತೀವಿ. ಮತ್ತೊಂದು ಲಂಬಾಕೃತಿಯ ಒಂದು ಸಮನ್ವಯತೆ ಅಂತ ಹೇಳಿ ಡೀಲ್ಸ್ ವಿತ್ ದ coordination between an officer and his employees, a branch and a division and a department. ಇವುಗಳ ನಡುವೆ ಹೊಂದಾಣಿಕೆಯನ್ನು ತರುವುದನ್ನು ನಾವು ಪರ್ಪೆಂಡಿಕ್ಯುಲರ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಲಂಬಾಂತರ ಅಂತ ಹೇಳಿ ಕೇಳ್ತೀವಿ ಇದನ್ನ. ಡೀಲ್ಸ್ ವಿತ್ ದ ಕೋಆರ್ಡಿನೇಷನ್ ಬಿಟ್ವೀನ್ ಆಫೀಸರ್ ಅಂಡ್ ಹಿಸ್ ಎಂಪ್ಲಾಯೀಸ್, ಅಧಿಕಾರಿ ಮತ್ತು ಆತನ ನೌಕರರ ನಡುವೆ. ಎ ಬ್ರಾಂಚ್ ಅಂಡ್ ಡಿವಿಷನ್, ಒಂದು ವಿಭಾಗ ಮತ್ತು ಅದರ ಬ್ರಾಂಚ್ಗಳ ನಡುವೆ ಹೊಂದಾಣಿಕೆಯನ್ನ ತರುವುದು. ಡಿವಿಷನ್ ಅಂಡ್ ಡಿಪಾರ್ಟ್ಮೆಂಟ್, ಒಂದು ಡಿವಿಷನ್ ಮತ್ತು ಒಂದು ಡಿಪಾರ್ಟ್ಮೆಂಟ್ ನ ವಿವಿಧ ವಿಭಾಗಗಳನ್ನು ಹೊಂದಾಣಿಕೆಯನ್ನು ತರುವುದನ್ನ ಪರ್ಪೆಂಡಿಕ್ಯುಲರ್ ಕೋಆರ್ಡಿನೇಷನ್ ಅಂತ ಹೇಳಿ ಕರಿತೀವಿ. ಮೂರನೇದಾಗಿ ಪ್ರೊಸೀಜರಲ್ ಅಂಡ್ ಸಬ್ಸ್ಟೆಂಟಿವ್ ಟೈಪ್ಸ್ ಅಂತ ಹೇಳ್ತೀವಿ. ದಿಸ್ ಟೈಪಾಲಜಿ ಈಸ್ ಗಿವನ್ ಬೈ ಹರ್ಬರ್ಟ್ ಸೈಮನ್ ಅವರು ಹೇಳ್ತಾರೆ. ಪ್ರೊಸೀಜರಲ್ ಕೋಆರ್ಡಿನೇಷನ್ ಈಸ್ accepted by the structure of the organization itself that defines the pattern of formal relation among its members. ಅಂದ್ರೆ ಆ ಒಂದು ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಉದ್ಯೋಗಿಗಳ ನಡುವಿನ ಸಂಬಂಧವನ್ನ ಪ್ರೊಸೀಜರಲ್ ಕೋಆರ್ಡಿನೇಷನ್ ಅಂತ ಹೇಳ್ತಾರೆ. ಅಂದ್ರೆ ಉದ್ಯೋಗಿಗಳ ನಡುವೆ ಸಮನ್ವಯತೆಯನ್ನು ಸಾಧಿಸುವುದು ಇದರ ಪ್ರಮುಖವಾಗಿರುವಂತ. ದ substantive coordination on the other hand is concerned with the content of the activities of the organization. ಇದು ಸಂಘಟನೆ ಮೊದಲೇದು ಪ್ರೊಸೀಜರಲ್ ಕೋಆರ್ಡಿನೇಷನ್ ಅಂದ್ರೆ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಉದ್ಯೋಗಿಗಳ ನಡುವೆ ಸಮನ್ವಯತೆಯನ್ನು ಸಾಧಿಸುವುದು. ಸಬ್ಸ್ಟೆಂಟಿವ್ ಕೋಆರ್ಡಿನೇಷನ್ ಆನ್ ದ ಅದರ್ ಹ್ಯಾಂಡ್ ಈಸ್ ಕನ್ಸರ್ನ್ ವಿತ್ ದ ಕಂಟೆಂಟ್ ಆಫ್ ದ ಆಕ್ಟಿವಿಟೀಸ್ ಆಫ್ ದ ಆರ್ಗನೈಸೇಷನ್. ಸಂಘಟನೆಯ ಕಾರ್ಯಚಟುವಟಿಕೆಯಲ್ಲಿ ಆ ಸಮನ್ವಯತೆಯನ್ನು ಸಾಧಿಸುವುದು. ಸೊ ಇವು ಎರಡು ಪ್ರಕಾರದ ಪ್ರಮುಖವಾಗಿರುವಂತಹ ಮೂರು ಪ್ರಕಾರದ ಪ್ರಮುಖವಾಗಿರುವಂತಹ ಸಮನ್ವಯತೆಯನ್ನ ಕಾಣ್ತೇವೆ. ನೆಕ್ಸ್ಟ್ ಇಲ್ಲಿ ಟೆಕ್ನಿಕ್ಸ್ ಆರ್ ಮೀನ್ಸ್ ಆಫ್ ಕೋಆರ್ಡಿನೇಷನ್. ಯಾವ ಟೆಕ್ನಿಕ್ಸ್, ತಂತ್ರಗಳು ಅಥವಾ ಸಾಧನಗಳು ಈ ಸಮನ್ವಯತೆಯನ್ನು ತರುವಂತಹ ತಂತ್ರಗಳು ಅಥವಾ ಸಾಧನಗಳಂದ್ರೆ ಮೊದಲನೇದಾಗಿ ಪ್ಲಾನಿಂಗ್, ಯೋಜನಾಬದ್ಧವಾದಂತಹ ರೂಪುರೇಷೆಗಳನ್ನು ನಿರ್ಧರಿಸುವುದರ ಮುಖಾಂತರವಾಗಿ ವ್ಯವಸ್ಥಿತವಾಗಿ ಸಮನ್ವಯತೆಯನ್ನ ಸಾಧಿಸಬಹುದು. ಎರಡನೇದಾಗಿ ಇನ್ಸ್ಟಿಟ್ಯೂಷನಲ್ ಡಿವೈಸಸ್ ಲೈಕ್ ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ಸ್, ಕಾನ್ಫರೆನ್ಸ್, ಕಮಿಟೀಸ್ ಅಂಡ್ ಸೋ ಆನ್ ಇವುಗಳನ್ನು ಏರ್ಪಡಿಸುವುದರ ಮುಖಾಂತರವಾಗಿ ಉದ್ಯೋಗಿಗಳ ನಡುವೆ ಸಮನ್ವಯತೆಯನ್ನು ತರಬಹುದು. ಇನ್ಸ್ಟಿಟ್ಯೂಷನಲ್ ಡಿವೈಸಸ್ ಲೈಕ್ ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ಸ್, ಬೇರೆ ಬೇರೆ ವಿಭಾಗಗಳ ನಡುವೆ ಮೀಟಿಂಗ್ಗಳನ್ನು ಮಾಡೋದು, ಸಮ್ಮೇಳನ, ಕಾನ್ಫರೆನ್ಸ್, ಕಮಿಟೀಸ್ಗಳನ್ನ ಏರ್ಪಾಡುಗಳನ್ನು ಮಾಡೋದ್ರ ಮುಖಾಂತರವಾಗಿ ಸಮನ್ವಯತೆಯನ್ನು ತರಬಹುದು. ಮೂರನೇದಾಗಿ ಸ್ಟ್ಯಾಂಡರ್ಡೈಸೇಷನ್ ಆಫ್ ಪ್ರೊಸೀಜರ್ಸ್ ಅಂಡ್ ಮೆಥಡ್ಸ್ ಲೈಕ್ ಫಾರ್ಮ್ಸ್, ಮ್ಯಾನ್ಯುವಲ್, ರೆಗ್ಯುಲೇಷನ್ಸ್ ಇವುಗಳನ್ನು ಮಾಡುವುದನ್ನು ಈ ಪ್ರಕ್ರಿಯೆಗಳ ಮುಖಾಂತರವಾಗಿ ಅಂದ್ರೆ ಉತ್ಕೃಷ್ಟವಾದಂತಹ ಒಂದು ಪ್ರೊಸೀಜರ್ಸ್ ಮತ್ತು ಮೆಥಡ್ಸ್ಗಳನ್ನ, ಫಾರ್ಮ್ಸ್ಗಳು, ಮ್ಯಾನ್ಯುವಲ್ಸ್, ರೆಗ್ಯುಲೇಷನ್ಸ್ಗಳನ್ನು ಕಾಲಕ್ಕೆ ಹೊರಡಿಸುವುದರ ಮುಖಾಂತರವಾಗಿ ಸಿಬ್ಬಂದಿ ಉದ್ಯೋಗಿ ವರ್ಗದಲ್ಲಿ ಹೊಂದಾಣಿಕೆ ಸಮನ್ವಯತೆಯನ್ನು ತರಲಿಕ್ಕೆ ಸಾಧ್ಯವಿದೆ.
ನಾಲ್ಕನೇದಾಗಿ ವರ್ಬಲ್ ಅಂಡ್ ರಿಟರ್ನ್ ಕಮ್ಯುನಿಕೇಶನ್, ಅದು ಲಿಖಿತವಾದಂತಹ ಸಂಪರ್ಕ ಸಂವಹನದ ಮುಖಾಂತರವಾಗಿ ಸಮನ್ವಯತೆಯನ್ನು ತರಬಹುದು. ಐದನೇದಾಗಿ ಇನ್ಕ್ಲೂಷನ್ ಆಫ್ ಇನ್ಸ್ಟಿಟ್ಯೂಷನಲ್ ಸ್ಪಿರಿಟ್ ಅಮಾಂಗ್ ದ ಎಂಪ್ಲಾಯೀಸ್, ಇನ್ಕ್ಯಾಲ್ಕುಲೇಷನ್ ಆಫ್ ಇನ್ಸ್ಟಿಟ್ಯೂಷನಲ್ ಸ್ಪಿರಿಟ್ ಅಮಾಂಗ್ ದ ಎಂಪ್ಲಾಯೀಸ್, ಅಂದರೆ ಉದ್ಯೋಗಿಗಳಲ್ಲಿ ಈ ಸಂಸ್ಥೆಯ ತತ್ವಗಳ ಬಗ್ಗೆ ಅರಿವನ್ನು ಮೂಡಿಸುವುದರ ಮುಖಾಂತರವಾಗಿ, ಸಂಘಟನೆಯ ತತ್ವಗಳನ್ನು ಅರಿವನ್ನು ಮೂಡಿಸುವುದರ ಮುಖಾಂತರವಾಗಿ ಹೊಂದಾಣಿಕೆಯನ್ನ ತರಬಹುದು. ಆನಂದಕ್ಕೆ ಇನ್ ಅಡಿಷನ್ ಟು ಅಬೌವ್ ಫಾರ್ಮಲ್ ಮೀನ್ಸ್ ದೇರ್ ಆರ್ ವೇರಿಯಸ್ ಇನ್ಫಾರ್ಮಲ್ ಮೀನ್ಸ್ ಲೈಕ್ ಪರ್ಸನಲ್ ಕಾಂಟ್ಯಾಕ್ಟ್ಸ್, ಡಿನ್ನರ್, ಇವುಗಳನ್ನು ಮಾಡೋದ್ರ ಮುಖಾಂತರವಾಗಿ ಸಹ ಸಂಘಟನೆಯಲ್ಲಿ ಸಮನ್ವಯತೆಯನ್ನ ಪರಸ್ಪರ ವೈಯಕ್ತಿಕವಾದಂತಹ ಕಾಂಟ್ಯಾಕ್ಟ್ಸ್ಗಳನ್ನು ಮಾಡೋದ್ರ ಮುಖಾಂತರವಾಗಿ ಅನೇಕ ರೀತಿಯಾದ ಇತರ ಮುಖಾಂತರವಾಗಿ ಸಹ ಸಮನ್ವಯತೆಯನ್ನು ಸಾಧಿಸಬಹುದು. ಇನ್ನು ಇದಕ್ಕೆ ಸಮನ್ವಯತೆ ಸಾಧಿಸಲಿರುವಂತಹ ಕೆಲವೊಂದು ಲಿಮಿಟೇಷನ್ಸ್, ಇದರದೇ ಆದಂತಹ ಕೆಲವೊಂದು ಅಡೆತಡೆಗಳಿವೆ. ಮಧ್ಯದಾಗಿ ಅನ್ಸರ್ಟನಿಟಿ ಆಫ್ ದಿ ಫ್ಯೂಚರ್ ಬಿಹೇವಿಯರ್ ಆಫ್ ಇಂಡಿವಿಜುವಲ್ಸ್ ಅಂಡ್ ದ ಗ್ರೂಪ್ಸ್, ವ್ಯಕ್ತಿಗಳ ವರ್ತನೆಯಲ್ಲಿ ಏಕರೀತಿಯಾದಂತಹ ವರ್ತನೆಗಳನ್ನು ನಾವು ಕಾಣೋದಿಲ್ಲ, ವಿಭಿನ್ನವಾದಂತಹ ವರ್ತನೆಯನ್ನು ಕಾಣ್ತೇವೆ. ಇದು ಅಂದ್ರೆ ವ್ಯಕ್ತಿ ಸದಾಕಾಲ ಒಂದೇ ರೀತಿಯಾದಂತಹ ತನ್ನದೇ ಆದಂತಹ ವರ್ತನೆಯನ್ನು ತೋರಿಸೋದಿಲ್ಲ. ಆ ರೀತಿ ಅನ್ಸರ್ಟನ್ ಫ್ಯೂಚರ್ಡ್ ಬಿಹೇವಿಯರ್, ಆತನ ಮುಂದಿನ ಒಂದು ನಡವಳಿಕೆ ಯಾವ ರೀತಿಯಾಗಿ ಇರ್ತದೆ ಅಂತಂದೇಳಿ ನಾವು ಗೆಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್, ಲ್ಯಾಕ್ ಆಫ್ ನಾಲೆಜ್, ಎಕ್ಸ್ಪೀರಿಯನ್ಸ್, ವಿಸ್ಡಮ್ ಅಂಡ್ ಕ್ಯಾರೆಕ್ಟರ್ ಅಮಾಂಗ್ ಲೀಡರ್ಸ್ ಅಂಡ್ ದೇರ್ ಕನ್ಫ್ಯೂಸ್ ಅಂಡ್ ಕಾನ್ಫ್ಲಿಕ್ಟಿಂಗ್ ಐಡಿಯಾಸ್ ಅಂಡ್ ಆಬ್ಜೆಕ್ಟ್ಸ್, ಇದು ಸಹ. ಮೂರನೇದಾಗಿ ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅಂಡ್ ಟೆಕ್ನಿಕ್ಸ್, ಆಡಳಿತ ಒಂದು ಕಲೆ ಮತ್ತು ನೈಪುಣ್ಯದ ಬಗ್ಗೆ, ಒಂದು ಟೆಕ್ನಿಕ್ಗಳ ಬಗ್ಗೆ ಅರಿವು ಇಲ್ಲದೆ ಇರುವುದು. ನೆಕ್ಸ್ಟ್, incompleteness of human knowledge, particularly related to the men and life, ಈ ಮಾನವೀಯ ಮೌಲ್ಯಗಳ ಬಗ್ಗೆ, ಮಾನವೀಯ ಸಂಬಂಧಗಳ ಬಗ್ಗೆ ಇನ್ಕಂಪ್ಲೀಟ್ನೆಸ್ ಇರೋದು ಸಹ ಈ ಸಮನ್ವಯತೆಯನ್ನು ತರಲಿಕ್ಕೆ ಬಹಳಷ್ಟು ತೊಡಕಾಗಿದೆ. ನೆಕ್ಸ್ಟ್, ಲ್ಯಾಕ್ ಆಫ್ ಪ್ರಾಪರ್ ಮೆಥಡ್ಸ್ ಆಫ್ ಡೆವಲಪಿಂಗ್ ಕನ್ಸಿಡರಿಂಗ್ ಪರ್ಫೆಕ್ಟಿಂಗ್ ಅಂಡ್ ಅಡಾಪ್ಟಿಂಗ್ ನ್ಯೂ ಐಡಿಯಾಸ್ ಅಂಡ್ ಪ್ರೋಗ್ರಾಮ್ಸ್, ಹೊಸ ಐಡಿಯಾ, ಹೊಸ ವಿಚಾರಗಳನ್ನು, ಹೊಸ ಯೋಜನೆಗಳನ್ನು ಅಳವಡಿಸಿಕೊಳ್ಳಿರುವಂತಹ ಇರುವಂತಹ ಹಿನ್ನಡೆಯೂ ಸಹ ಈ ಸಮನ್ವಯತೆಯನ್ನು ತರುವಂತಹ ನಿಟ್ಟಿನಲ್ಲಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ದೋಷ ಅಂತ. ಸೊ ಈ ರೀತಿಯಾಗಿ ಒಂದು ಸಂಘಟನೆಯಲ್ಲಿ ಕೇಂದ್ರ ಬಿಂದು ಅಂತಂದು ಹೇಳಿ ಸಮನ್ವಯತೆಯನ್ನು ಹೇಳ್ತೀವಿ. ಸಮನ್ವಯತೆ ಅತ್ಯಂತ ಅಗತ್ಯವಾಗಿ ಒಂದು ಆಡಳಿತ ಕಾರ್ಯನಿರ್ವಹಿಸಲಿಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕೇ ಬೇಕು. ಸೊ ಇಷ್ಟು ಸಮನ್ವಯತೆ ಅಂತಂದು ಹೇಳಿ. ಥ್ಯಾಂಕ್ ಯು.